ಪಕ್ಷದ ಮುಖಂಡರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 1924ರಲ್ಲಿ ಅಧಿವೇಶನ ಮಾಡಿ ಅದರ ಅಧ್ಯಕ್ಷರಾಗಿ ಅವರು ಕೊಟ್ಟಿರೋ ಮಾರ್ಗದರ್ಶನ, ಅವರ ಚಿಂತನೆಗೆ ನಾವು ಇವತ್ತು ಮತ್ತೆ ಘೋಷಣೆ ಮಾಡಬೇಕಾಗ್ತದೆ. ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕಾದ್ರೆ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ವರ್ಕಿಂಗ್ ಕಮಿಟಿ ನಡೀತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಕಾರ್ಯಕಾರಿ ಸಮಿತಿ ಎಲ್ಲರೂ ಕೂಡ ಬರ್ತಾರೆ. ವಿಶೇಷವಾಗಿ ಎಸ್ ವೇಣುಗೋಪಾಲ್ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುಮಾರು 23ನೇ ತಾರೀಕಿನಿಂದ ಇಲ್ಲೇ ಇದ್ದಾರೆ. ಇದರ ಮೂಲ ಉದ್ದೇಶ ಇಡೀ ಭಾರತ ದೇಶಕ್ಕೆ ಗಾಂಧೀಜಿಯವರ ಚಿಂತನೆ, ಅವರ ಕಲ್ಪನೆ, ಅವರ ನಡೆದಂಥ ದಾರಿ, ಅವರ ತ್ಯಾಗ, ಬಲಿದಾನ, ಜೈಲುವಾಸ, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಈ ರಾಷ್ಟ್ರದ ಎಲ್ಲ ಧರ್ಮದ ಜನರು, ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ನಾವೆಲ್ಲ ಭಾರತೀಯರು ಅಂತೇಳಿ ಗಾಂಧೀಜಿಯವರ ನಾಯಕತ್ವದಲ್ಲಿ ಹೋರಾಟ ಮಾಡಿ ಕಾರ್ಯಕ್ರಮ ಆಗಬೇಕಂದ್ರು ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗ್ತದೆ, ಅದು ಜನ ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಅದ ಒಂದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ಈಗ ಒಂದು 3 ತಿಂಗಳ ಹಿಂದೆ ಒಂದು ಡಿ ಸಿ ಆಫೀಸ್ನಾಗ ಪತ್ರಿಕೆ ಮುಖಾಂತರ ಓದಿದ್ದು ನಾನು 100 ವರ್ಷದ ಕಾರ್ಯಕ್ರಮ ಬಗ್ಗೆ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಿದ್ರು ಅಂತ. ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ. ಉತ್ತರ ಕ್ಷೇತ್ರ ಶಾಸಕರ ಹೆಸರು ಓದಿದ್ದು ನಾನು. ಅಂದ್ರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳ್ಕೊಂಡು ಅವ್ರು ಮಾಡಿದ್ರೆ ತಪ್ಪದ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಮಹಾತ್ಮ ಗಾಂಧೀಜಿಯವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ಈಗ ನೀವು ಓಟ್ ನೋಡಿದ್ರೆ ಒಂದು AICC ಅಧ್ಯಕ್ಷ, ಅವಾಗ AICC ಇಲ್ಲಾಗಿದ್ದು, ಈಗ AICC ಆಗಿದ್ದು. ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು. ನೀವೆಲ್ಲ ಬೆಂಗಳೂರು ನೋಡಿ ಬಂದ ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಬಂದ್ರೆ ಒಂದು ಹಿಂಗೆ ರೇಖಾಚಿತ್ರವಾಗಿ ಇಷ್ಟು ಚಿತ್ರ ಅದಾವ, ಉಳ್ಕಿದ ಚಿತ್ರಗಳು ಎಲ್ಲ ದೊಡ್ಡ ಅದಾವ. ಚಿತ್ರ ಹಚ್ಚೋದಿತ್ತಂದ್ರೆ ಕಾಂಗ್ರೆಸ್ ಭಾವಿ ಅಂತ ಏನು ಅದ. ಈಗ ಅಲ್ಲಿ 100 ಚಿತ್ರಗಳು ಅದಾವ. ಅವಾಗ ಗಾಂಧೀಜಿಯವರು ಬಂದಂತಹ ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಗಂಗೂಬಾಯಿ ಹನಗಲ್ ಅವರೊಂದು ಚಿತ್ರ ಇರ್ಬೋದು.